ಇದು ರಾಜ್ಯ ರಾಜಕೀಯದ ಅತಿ ದೊಡ್ಡ ಬ್ರೇಕಿಂಗ್ ಹಾಗೆ ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡ ಕಳೆದ ಕೆಲ ತಿಂಗಳ ಹಿಂದೆನೇ ಇದರ ಬಗ್ಗೆ ಸುಳಿವನ್ನ ನೀಡಿತು. ಗಾಲಿ ಜನಾರ್ದನ ರೆಡ್ಡಿ ಕೆಆರ್ಪಿಪಿ ಪಕ್ಷವನ್ನ ಕಟ್ಟಿಕೊಂಡು ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದ್ದ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಮುಹೂರ್ತ ಸನ್ನಿಹಿತದಲ್ಲಿದೆ ಅಂತ ಹೇಳಿ ಕಳೆದ ಕೆಲ ತಿಂಗಳ ಹಿಂದೆನೇ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದು ಬಹುತೇಕ ನಿಶ್ಚಿತ ಹಾಗೆ ನಿಖರ ಮಾಹಿತಿ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಅತಿ ದೊಡ್ಡ ಬೆಳವಣಿಗೆ ಇದೀಗ ಸತ್ಯವಾಗ್ತಾ ಇದೆ. ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ರೆಡ್ಡಿ ಬಿಜೆಪಿ ಸೇರೋದಕ್ಕೆ ಬಿಜೆಪಿ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕಮಾಂಡ್ನಿಂದ ಸಹಮತ ವ್ಯಕ್ತವಾಗಿದೆ. ನಾಳೆನೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ಮರು ಸೇರ್ಪಡೆ ಆಗುವ ಸಾಧ್ಯತೆ ಇದೆ. ಯಾವುದೇ ಷರತ್ತುಗಳಿಲ್ಲದೆ ಪಕ್ಷ ಸೇರೋಕೆ ಜನಾರ್ದನ ರೆಡ್ಡಿ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇತ್ತೀಚೆಗಷ್ಟೇ ಅಮಿತ್ ಶಾರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಭೇಟಿಯಾಗಿ ಬಂದ ಬಳಿಕ ಒಂದಷ್ಟು ಮಾತುಕತೆಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸುಳಿವು ಸಿಕ್ಕಿತ್ತು. ಶ್ರೀರಾಮುಲು ಜೊತೆ ರಹಸ್ಯ ಸಭೆಯನ್ನ ಬಿಜೆಪಿ ರಾಜ್ಯ ನಾಯಕರು ಕೂಡ ನಡೆಸಿದ್ರು. ಇದಾದ ನಂತರದಲ್ಲಿ ಇದೀಗ ನಾಳೆನೇ ಬಹುತೇಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಜೊತೆ ಮತ್ತೊಮ್ಮೆ ಕೈ ಹಿಡಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ. ರೇಣುಕಾರಾಧ್ಯ, ನಾಳೆನೆ ಬಹುತೇಕ ಬಿಜೆಪಿಗೆ ಮರು ಸೇರ್ಪಡೆ ಆಗಬಹುದು ಜನಾರ್ದನ್ ರೆಡ್ಡಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೇರೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ತಮಗೆ? ಖಂಡಿತ ಸ್ಮಿತಾ, ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರ್ತಾರೆ ಅನ್ನುವ ವಿಚಾರದ ಬಗ್ಗೆ ಕಳೆದ ಒಂದು ತಿಂಗಳಿಂದ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ವರದಿಗಳನ್ನು ಕೊಡ್ತಾ ಇತ್ತು. ಈಗ ಸಿಗ್ತಿರ್ತಕ್ಕಂಥ ರಾಜ್ಯ ರಾಜಕೀಯದ ಅತಿ ದೊಡ್ಡ ಬೆಳವಣಿಗೆ ಏನಂದ್ರೆ, ನಾಳೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಹುತೇಕ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನೋದು ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು. ನಾಳೆ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಲಿಕ್ಕಿದ್ದಾರೆ. ಕಳೆದ 1.5 ತಿಂಗಳಿಂದ ಸಾಕಷ್ಟು ಹಗ್ಗ ಜಗ್ಗಾಟ ನಡೆದಿತ್ತು. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಹೈಕಮಾಂಡ್ ಮುಂದೆ ಸಾಕಷ್ಟು ಕಂಡೀಷನ್ಗಳನ್ನು ಇಟ್ಟಿದ್ರು. ಅದರಲ್ಲಿ ಟಿಕೆಟ್ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಆಂತರಿಕವಾಗಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಇಟ್ಟಿದ್ರು. ನಾನು ಪಕ್ಷವನ್ನ ವಿಲೀನ ಮಾಡೋದಿಲ್ಲ, ಆದರೆ ಹೊಂದಾಣಿಕೆ ಮಾಡ್ಕೊಳ್ತೀನಿ ಅಂತ ಜನಾರ್ದನ್ ರೆಡ್ಡಿ ಅವರು ಇಷ್ಟು ದಿನ ಬಹಿರಂಗವಾಗಿ ಹೇಳ್ತಾ ಇದ್ರು. ಕೊನೆಗೆ ಅನಿವಾರ್ಯವಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರೋದು ನಿಶ್ಚಿತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಈಗ ಬಿಜೆಪಿ ಅನಿವಾರ್ಯವಾಗಿದೆ, ಜೊತೆಗೆ ಬಿಜೆಪಿಗೂ ಕೂಡ ಜನಾರ್ದನ್ ರೆಡ್ಡಿ ಅವರು ಅನಿವಾರ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಆನೆ ಬಲ ಬರುತ್ತೆ ಅಂತ ಈಗಾಗಲೇ ಸಾಕಷ್ಟು ಚುನಾವಣೆಗಳಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಅನಿವಾರ್ಯವಾಗಿದ್ರೆ, ಇನ್ನೊಂದು ಕಡೆಗೆ ಬಿಜೆಪಿಗೂ ಕೂಡ ಜನಾರ್ದನ್ ರೆಡ್ಡಿ ಅವರು ಅನಿವಾರ್ಯವಾಗಿರ್ತಕ್ಕಂಥದ್ದು. ಕೊನೆಗೆ ಅಂದ್ರೆ ಕಳೆದ 1.5 ತಿಂಗಳಿಂದ ನಡೆದಿರ್ತಕ್ಕಂಥ ಎಲ್ಲ ಚರ್ಚೆಗಳು ಮುಗಿದಿದ್ದು. ಏನು ಕಳೆದ ವಾರವಷ್ಟೇ ಜನಾರ್ದನ್ ರೆಡ್ಡಿ ಅವರು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಬಂದಿದ್ರು. ಅದಾದ ಬಳಿಕ ರಾಜ್ಯಕ್ಕೆ ಬಂದು ರಾಜ್ಯದ ಕೆಲವೊಂದಿಷ್ಟು ನಾಯಕರ ಜೊತೆಗೆ ಮಾತುಕತೆಯನ್ನು ಮಾಡಿದ ಬಳಿಕ ಈಗ ಬಿಜೆಪಿಯ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ನಾಳೆ ಬಹುತೇಕ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರುವುದು ಪಕ್ಕಾ ಆಗಿರ್ತಕ್ಕಂಥದ್ದು. ಧನ್ಯವಾದ ಮಾಹಿತಿಗಾಗಿ.